ಹೇಳಿದನಲ್ಲ, ತಾ ಹೇಳಿದನಲ್ಲವೇ, ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 19ನೇ ಅಧ್ಯಾಯ 1-3 ವಚನವನ್ನ ಧ್ಯಾನ ಮಾಡೋಣ. ಆ ದೂತರಿಬ್ಬರು ಸಾಯಂಕಾಲದಲ್ಲಿ ಸೋದೋಮಿಗೆ ಬಂದಾಗ ಲೋಟನು ಸೋದೋಮಿನ ಊರು ಬಾಗಿಲಲ್ಲಿ ಕೂತುಕೊಂಡಿದ್ದನು. ಅವನು ಅವರನ್ನು ಕಂಡಾಗ ಎದ್ದು ಎದುರುಗೊಂಡು ಬೊಗ್ಗಿ ನಮಸ್ಕರಿಸಿ, ಸ್ವಾಮಿಗಳೇ, ನಿಮ್ಮ ದಾಸನ ಮನೆಗೆ ಬಂದು ಇಳುಕೊಂಡು ಕಾಲುಗಳನ್ನು ತೊಳಕೊಳ್ಳಿರಿ, ಬೆಳಿಗ್ಗೆ ನಿಮ್ಮ ಮಾರ್ಗ ಹಿಡುಕೊಂಡು ಹೋಗಬಹುದು ಅಂದನು. ಅವರು ಹಾಗಲ್ಲ, ಬೀದಿಯಲ್ಲೇ ರಾತ್ರಿ ಕಳೆಯುತ್ತೇವೆ ಅನ್ನಲು ಅವನು ಅವರನ್ನು ಬಹಳ ಬಲವಂತ ಮಾಡಿದ್ದರಿಂದ ಅವರು ಅವನ ಬಳಿಯಲ್ಲಿ ಇಳುಕೊಳ್ಳುವುದಕ್ಕೆ ಒಪ್ಪಿದರು. ಅವರು ಮನೆಗೆ ಬಂದಾಗ ಅವನು ಹುಳಿಯಿಲ್ಲದ ರೊಟ್ಟಿಗಳನ್ನು ಸುಡಿಸಿ ಔತಣವನ್ನು ಮಾಡಿಸಲು ಅವರು ಊಟ ಮಾಡಿದರು. ಇದು ನಿಜವಾಗಲೂ ಲೋಟನ ಒಂದು ದುಃಖದ ಕತೆ. ದೇವರು ಹೇಳಿದ್ದ ಮೊದಲನೇ ಸ್ಥಳಕ್ಕೆ ಅವನು ಹೋಗಬೇಕಾಗಿತ್ತು. ಆ ಸ್ಥಳಕ್ಕೆ ಹೋಗಿದ್ರೆ ಇವತ್ತು ಅವನು ಆರಿಸಿಕೊಂಡಂತಹ ಸ್ಥಳ ನಾಶ ಆಗ್ತಾ ಇರಲಿಲ್ಲ. ಈಗ ಈ ದೇವದೂತರು ದೇವರಿಂದ ಸಂದೇಶವನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ. ಈಗ ಲೋಟ ಊರ ಬಾಗಿಲಿನಲ್ಲಿ ಕುಳಿತುಕೊಂಡಿದ್ದಾನೆ. ಇವನು ಗೊತ್ತಾಯಿತು, ಇವರೇನೋ ಒಂದು ಸಂದೇಶ, ಒಂದು ಗುಪ್ತವಾದ ವಿಷಯದೊಂದಿಗೆ ಬಂದಿದ್ದಾರೆ ಎಂಬುದಾಗಿ. ಆದ್ರಿಂದ ಇವನು ಫೋರ್ಸ್ ಮಾಡ್ತಾನೆ, ನೀವು ಬನ್ರಿ, ನನ್ನ ಮನೆಗೆ ಬಂದು ನೀವು ತಂಗಬೇಕು. ಅವ್ರು ಹೇಳ್ತಾರೆ, ಇಲ್ಲ ಇಲ್ಲ ಇಲ್ಲ, ನಾವು ತಂಗಕ್ಕಾಗಿ ಬಂದಿಲ್ಲ, ನಾವು ಹೋಗ್ಬೇಕು. ಆದರೆ ಇವನು ಫೋರ್ಸ್ ಮಾಡ್ತಾನೆ, ಬಲವಂತ ಮಾಡಿದ್ರಿಂದ ಅವರಲ್ಲಿ ಬಂದು ತಂಗಿ ಔತಣ ಮಾಡಿ ಊಟ ಮಾಡಿ ಆ ರಾತ್ರಿ ಆ ಮನೆಯಲ್ಲೇ ಅವರು ಕಳೆಯುವರಾಗಿರ್ತಾರೆ. ಪ್ರಿಯರೇ, ಇದರಿಂದ ನಾವು ಅರ್ಥ ಮಾಡ್ಕೊಳ್ಳೋದು ಏನೆಂಬುದಾಗಿ ನಾವು ನೋಡುವಾಗ, ದೇವರು ಹಲವಾರು ಸಾರಿ ನಮಗೆ ಎಚ್ಚರಿಕೆ ಕೊಡ್ತಾರೆ. ಇದು ತಗೊಳ್ಬೇಡ, ಇದು ಮಾಡಬೇಡ, ಇಂಥ ಜಾಗಕ್ಕೆ ಹೋಗ್ಬೇಡ ಎಂಬುದಾಗಿ ನಮಗೆ ಮೊದಲೇ ಜೀವಿತದಲ್ಲಿ ದೇವರ ಮಕ್ಕಳ ಮೂಲಕ ನಮಗೆ ಎಚ್ಚರಿಕೆ ಕೊಟ್ಟಿರ್ತಾರೆ. ನೋಡಿ, ಅಬ್ರಹಾಮ ದೇವರೊಂದಿಗೆ ನಡೆಯುವಂತ ಮಗನು. ಅಬ್ರಹಾಮನನ್ನ ಬಿಟ್ಟೇ ಇವನು ಹೊಟ್ಟೋಗ್ಬಿಡ್ತಾನೆ. ಎಷ್ಟೋ ಜನ ಹೀಗೇನೆ ಸಭೆ ಬಿಟ್ಟು ಹೋಗ್ತಾರೆ, ದೇವರ ಅನ್ಯೋನ್ಯತೆ ಬಿಟ್ಟು ಹೋಗ್ತಾರೆ, ದೇವರೊಂದಿಗೆ ನಡೆಯಲ್ಲ, ದೇವರ ಮಕ್ಕಳೊಂದಿಗೆ ನಡೆಯಲ್ಲ. ಪ್ರಿಯರೇ, ಅದು ಖಂಡಿತವಾಗಿ ಅನಾಹುತ ಆಗುತ್ತೆ. ಲೋಕದಲ್ಲಿ ನೀನು ಎಷ್ಟೇ ಬಲಿಷ್ಠನಾಗಿರ್ಬೋದು, ಎಷ್ಟೇ ಆಸ್ತಿ ಅಂತಸ್ತಿರ್ಬೋದು, ದೇವರಿಲ್ಲದೆ ಹೋದ್ರೆ ಪ್ರಿಯ ದೇವರ ಮಕ್ಕಳೇ, ಖಂಡಿತವಾಗಿ ನಾಶನ ಅನ್ನೋದು ಖಂಡಿತ. ಆದ್ರಿಂದ ಆ ನಾಶನಕ್ಕೆ ನಾವು ಹೋಗ್ಬಾರ್ದು ಅನ್ನೋದಕ್ಕೆ ಯೇಸು ಸ್ವಾಮಿ ನಮಗಾಗಿ ಶಿಲುಬೆ ಮೇಲೆ ಸತ್ತರು, ಪುನರುತ್ಥಾನ ಹೊಂದಿದ್ರು. ಪ್ರಿಯರೇ, ಅವ್ರು ತಿರುಗಿ ಬರ್ತಾ ಇದ್ದಾರೆ, ನಿತ್ಯ ಜೀವಕ್ಕಾಗಿ ನಮ್ಮನ್ನ ಕರೀತಾ ಇದ್ದಾರೆ. ಪಾಪದಲ್ಲಿ ಯಾರಾದ್ರೂ ಇದ್ದೀರಾ, ಲೋಕದ ಆಸೆಗಳಲ್ಲಿ ಯಾರಾದ್ರೂ ಇದ್ದೀರಾ, ದೇವರು ನಿಮ್ಮನ್ನ ಕರೀತಾ ಇದ್ದಾರೆ. ಬೇಡ, ಆ ಕತೆ ನಿಮಗೆ ಬೇಡ, ಆ ಮಾರ್ಗ ನಿಮಗೆ ಬೇಡ, ನರಕದ ಹಾದಿಗೆ ಹೋಗ್ಬೇಡ್ರಿ, ಬನ್ರಿ ಎಂಬುದಾಗಿ ನಿಮ್ಮನ್ನ ಕೈ ಚಾಚಿ ಕರೀತಾ ಇದ್ದಾರೆ. ಇವತ್ತೊಂದು ತೀರ್ಮಾನ ಮಾಡಿ ದೇವರಿಗೆ ನಿಮ್ಮ ಹೃದಯವನ್ನ ಕೊಡಿ. ಖಂಡಿತವಾಗಿ ಯೇಸು ನಿಮ್ಮನ್ನು, ನಿಮ್ಮ ಮನೆಯನ್ನು ಆಶೀರ್ವಾದ ಮಾಡಿ ನಿಮ್ಮನ್ನ ಸಂತೋಷದಿಂದ ತುಂಬುವರಾಗಿದ್ದಾರೆ. ಕರ್ತನು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥಿಸೋಣವಾ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆ ಆದವರು ನಿಮಗೆ ಸ್ತೋತ್ರ. ಇಂದು ನಮ್ಮೊಂದಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ಹೌದಪ್ಪ, ಲೋಟನ ಹಾಗೆ ನಮಗೆ ಇಷ್ಟ ಬಂದದನ್ನು ನಾವು ಮಾಡದೆ ದೇವರಿಗೆ ಇಷ್ಟವಾದದ್ದನ್ನು, ದೇವರಿಗೆ ತಂದೆ ಆದವರು ಮೆಚ್ಚುಗೆ ಆದದನ್ನು ಮಾತ್ರವೇ ನಾವು ಮಾಡುವಾಗೆ ನಮ್ಮೆಲ್ಲರೂ ಕೃಪೆ ಕೊಡು. ಆ ರೀತಿ ನೀವು ಮಾಡ್ತೀರ, ಅದಕ್ಕಾಗಿ ಸ್ತೋತ್ರ. ಸ್ತುತಿ, ಘನ, ಮಾನ, ಮಹಿಮೆ ನೀವು ಒಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ. ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ.
ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ.